ವಿವಿಧ ರಾಜ್ಯಗಳಿಂದ ಕರ್ನಾಟಕಕ್ಕೆ ತರಲಾದ ಸುಮಾರು 54.54 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳ ಸುರಕ್ಷತೆ ಸಾಗಣೆ ಶೂನ್ಯ ಹಾನಿ ಸಾಧನ ಹಾಗೂ ಅತ್ಯಂತ ಕಡಿಮೆ ಸಂಗ್ರಹಣಾ ನಷ್ಟ ಮತ್ತು ಸಾಗಾಣಿಕೆ ನಷ್ಟ ದಾಖಲಿಸಿರುವ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ನಿಗಮದ ಕರ್ನಾಟಕ ಪ್ರದೇಶದ ಕಾರ್ಯನಿರ್ವಹಣಕ್ಕೆ ರಾಜ್ಯ ಮಟ್ಟದ ಸಲಹಾ ಸಮಿತಿ ಅಧ್ಯಕ್ಷ ಮಾಜಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಶುಕ್ರವಾರ ಬೆಳಗಾವಿಯ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಹಾರ ಧಾನ್ಯಗಳ ಸಂಗ್ರಹಣೆ, ಸಾಗಣೆ ಹಾಗೂ ಗುಣಮಟ್ಟದ ನಿರ್ವಹಣೆಯಲ್ಲಿ ಕರ್ನಾಟಕ ಪ್ರದೇಶವು ಕೇಂದ್ರ ಕಚೇರಿ ಹಾಗೂ ಆಹಾರ ಮತ್ತು ಸಾರ್ವಜನಿಕರ ವಿತರಣೆ ಇಲಾಖೆಯ ನಿಗದಿತ ಮಾನದಂಡಗಳನ್ನು ಸಮರ್ಪಕವಾಗಿ ಪಾಲಿಸಲಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಬೆನಕನಹಳ್ಳಿಯಲ್ಲಿರುವ ಭಾರತೀಯ ಆಹಾರದ ನಿಗಮದ ಡಿಪೋ ದಕ್ಷಿಣ ರಾಜ್ಯಗಳ ಅತ್ಯುತ್ತಮ ಡಿಪೋ ಎಂದು ಪ್ರಶಸ್ತಿ ಪಡೆದಿದೆ ಎಂದರು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನೆರವಿನ ಕನಿಷ್ಠ ಬೆಂಬಲದ ಬೆಲೆಯಲ್ಲಿ ರಾಜ್ಯದ ರೈತರು ಬೆಳೆದ ಆಹಾರ ಧಾನ್ಯಗಳನ್ನು ಖರೀದಿ ಮಾಡುವಲ್ಲಿ ವಿಫಲವಾಗಿದೆ. ಈಗಾಗಲೇ ಬೆಂಬಲದ ಬೆಲೆ ಅಡಿಯಲ್ಲಿ 2,57,000 ಟನ್ ಮಾತ್ರ ಖರೀದಿ ಮಾಡಲಾಗಿದೆ ಎಂದರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಕುಂಬಳಕಾಯಿ ಕಳ್ಳ ಎಂದರೆ ಯಾಕೆ ಹೆಗಲು ಮುಟ್ಟಿಕೊಂಡು ನೋಡುತ್ತಾರೆ? ಆರ್ಎಸ್ಎಸ್ನವರು ಸಂವಿಧಾನದ ಪಾಲನೆ ಮಾಡುವವರು. ಅದನ್ನು ಪ್ರಿಯಾಂಕ ಖರ್ಗೆ ವಿನಾಕಾರಣ ಆರ್ಎಸ್ಎಸ್ ವಿಷಯ ಉದ್ದೇಶಪೂರ್ವಕವಾಗಿ ಕೆಣಕುತ್ತಿದ್ದಾರೆ ಎಂದರು. ಭಾರತೀಯ ಆಹಾರ ನಿಗಮ ಅಂತಂದ್ರೆ ಒಂದು ಚಿತ್ರಣ ಜನರಿಗೆ ಹೆಂಗೆ ಬರ್ತಿತ್ತು ಅಂತಂದ್ರೆ, ಹಳೇದು ಯಾವುದೋ ಒಂದು ಸೋರುವಂಥ ಗೋಡಾವನ, ಚೀಲ್ ಹರಿದಂಥ ಆ ಗೋಡಾವನದೊಳಗೆ ಸನ್ನಿವೇಶ, ಆ ಗೋಡಾವನದೊಳಗೆ ಎಲ್ಲೋ ಹೆಗ್ಗನ ಇಲಿ ಓಡಾಡುವಂಥ ಸಂದರ್ಭ ನಮ್ಮ ಕಣ್ಣೆದುರಿಗೆ ಬರ್ತಾ ಇರ್ತುವಂಥ ಒಂದು ಸಂದರ್ಭ ಇತ್ತು ಈ ಹಿಂದೆ. ಅದನ್ನು ಜನನೂ ಅದೇ ರೀತಿಯೇ ಅದ ಅಂಥೇಳಿ ಇನ್ನೂ ಮುಂದುವರಿಬಾರ್ದು ಅನ್ನುವಂಥ ಕಾರಣದಿಂದ ಇವತ್ತು ಏನು ಬದಲಾವಣೆ ಆಗಿದೆ FCI ಅನ್ನುವಂಥದ್ದನ್ನು ತಮ್ಮ ಮೂಲಕ ರಾಜ್ಯದ ಜನರಿಗೆ ಹೇಳಬೇಕನ್ನುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಈಗಾಗಲೇ ಮೈಸೂರು ವಿಭಾಗದಲ್ಲಿ, ಶಿವಮೊಗ್ಗ ವಿಭಾಗದಲ್ಲಿ, ಬೆಂಗಳೂರು ವಿಭಾಗದಲ್ಲಿ, ಈಗ ಬೆಳಗಾವಿ ವಿಭಾಗದಲ್ಲಿ ಈ ರೀತಿಯಾದಂಥ ಸಭೆಗಳನ್ನು ಮಾಡಿ ಅಲ್ಲಿಯೂ ಕೂಡ ಮಾಧ್ಯಮದ ಮಿತ್ರರನ್ನು ಭೇಟಿಯಾಗಿ ಎಲ್ಲ ಸಂಗತಿಗಳನ್ನು ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಇವತ್ತು ನಿಮಗೊಂದು ವಿಶೇಷ ಸಂಗತಿ ಹೇಳಬೇಕಂತಂದ್ರೆ, ಬೆಳಗಾವಿ ಜಿಲ್ಲೆಯ ನಮ್ಮದೇನು ಬೆನಕನಹಳ್ಳಿ ಅದ, ಬೆನಕನಹಳ್ಳಿಯೊಳಗಿರುವಂಥ ಭಾರತೀಯ ಆಹಾರ ನಿಗಮದ ಡಿಪೋ ಸೌತ್ ಇಂಡಿಯನ್ ಇದರೊಳಗನೆ ಅಂದರೆ ದಕ್ಷಿಣ ರಾಜ್ಯಗಳಲ್ಲಿ ಅತ್ಯುತ್ತಮ ಡಿಪೋ ಅಂಥೇಳಿ ಇತ್ತೀಚೆಗೆ ಕೇಂದ್ರ ಸರ್ಕಾರದಿಂದ ಒಂದು ಪ್ರಶಸ್ತಿಯನ್ನು ಅದು ಪಡ್ಕೊಂಡದ. ಯಾವುದು? ಬೆನಕನಹಳ್ಳಿಯ ಡಿಪೋ. ಸುಮಾರು 24,000 ಟನ್ ಅಲ್ಲಿ ಸಂಗ್ರಹ ಆಗ್ತದೆ ಇಡೀ ಜಿಲ್ಲೆಗೆ ಪೂರೈಕೆ ಮಾಡುವಂಥ ದೃಷ್ಟಿಯಿಂದ. ಅದನ್ನು ಹೊರತುಪಡಿಸಿ ನಮ್ಮದು ಇಲ್ಲಿ ಇದು ಯಾವ ಏರಿಯಾ ಇದು? ಆಟೋನಗರದಲ್ಲೂ ಕೂಡ ಗೋಡೌನ್ ಇದೆ. ಬೇರೆ ಬೇರೆ ಕಡೆ ಗೋಡೌನ್ಗಳಿದಾವ. ಅಲ್ಲೇ 24,000 ಟನ್ ಗೋಡೌನ್. ಆ ಗೋಡೌನ್ಗೆ ದಕ್ಷಿಣ ರಾಜ್ಯಗಳಲ್ಲೇ ಅತ್ಯುತ್ತಮ ಗೋಡೌನ್ ಅಂತಕ್ಕಂಥದ್ದು ಒಂದು ಪ್ರಶಸ್ತಿ ಕೊಟ್ಟಿರುವಂಥದ್ದನ್ನು ನಾನು ಬೆಳಗಾವಿ ಜಿಲ್ಲೆ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆಗೆ ಭಾರತೀಯ ಆಹಾರ ನಿಗಮದ ಲಾಸ್ ಏನಿತ್ತಂದ್ರೆ, ಭಾಳ ದೊಡ್ಡ ಪ್ರಮಾಣ ಲಾಸ್ ಆಗ್ತಿತ್ತು. ಅಂದ್ರೆ ಖರೀದಿ ಮಾಡ್ಕೊಂಡು ತಂದು ಸ್ಟಾಕ್ ಮಾಡಿ ಆ ಸ್ಟಾಕ್ ಪಾಯಿಂಟ್ದಿಂದ ವಾಪಸ್ ಅದು PDSಗಳಿಗೆ ಹೋಗೋ ತನಕ ಸೋರಿಕೆ ಭಾಳ ಆಗ್ತಾಯಿತ್ತು. ಆದರೆ ತಮಗೆಲ್ಲ ಅತ್ಯಂತ ಖುಷಿ ಕೊಡ್ತಕ್ಕಂಥ ಒಂದು ಸಂಗತಿ ಅಂದ್ರೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ, ನಾನು ಅಧ್ಯಕ್ಷರಾಗಿ 6 ವರ್ಷ ಆಗಿದೆ, ಕಳೆದ 5 ವರ್ಷಗಳ ಅವಧಿಯಲ್ಲಿ ಶೂನ್ಯ ಸೋರಿಕೆ, ಅಂದರೆ ಒಂದು ಕಾಳು ಎಕ್ಸ್ಟ್ರಾ ಅಲ್ಲಿ ಲಾಸ್ ಆಗಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ ತಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದ್ರೆ ಅಲ್ಲೇನು ನಾವು ಗೋಡೌನ್ದಾಗ ಸ್ಟಾಕ್ ಮಾಡ್ತೀವಿ, ಸ್ಟಾಕ್ ಪಾಯಿಂಟ್ನಾಗೂ ಲಾಸ್ ಇಲ್ಲ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ದಾಗೂ ಲಾಸ್ ಇಲ್ಲ. PDSಗೆ ಹೋಗೋ ತನಕನೂ ಪೂರ್ಣ ವ್ಯವಸ್ಥಿತವಾಗಿ ಏನು ತೂಕದ ತೂಕ ಹೋಗ್ತದೆ, ಮತ್ತು ಕ್ವಾಂಟಿಟಿ ಕ್ವಾಲಿಟಿ ಇವೆರಡದ್ರೊಳಗೆ ನೋ ಕಾಂಪ್ರಮೈಸ್, ಜೀರೋ ಅಂದರೆ ಶೂನ್ಯ ಇದನ್ನು ನಾವು ಮಾಡಿದ್ದೀವಿ, ತಂದಿಟ್ಟಿದ್ದೀವಿ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರ್ತಾ ಇರ್ತೀನಿ. ಮತ್ತು ವಿಶೇಷವಾಗಿ ಇನ್ನೊಂದು ಅಂಶವನ್ನು ನಾನು ತಮ್ಮ ಗಮನಕ್ಕೆ ತರಬೇಕಂದ್ರೆ, ಭಾರತೀಯ ಆಹಾರ ನಿಗಮ ಹುಟ್ಟಿದಾಗಿಂದ ಕರ್ನಾಟಕ ರಾಜ್ಯದೊಳಗೆ ಏನು ಆಹಾರಗಳನ್ನು ಪರ್ಚೇಸ್ ಮಾಡಿ, ಧಾನ್ಯಗಳನ್ನು ಪರ್ಚೇಸ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀವಿ, ಸರ್ವಕಾಲಿಕ ದಾಖಲೆ ಅನ್ನುವಂಗೆ 54.5 ಲಕ್ಷ ಮೆಟ್ರಿಕ್ ಟನ್ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿದ್ದೀವಿ. ಇಲ್ಲಿ ತನಕ ಏನು ನಾವು ಸಂಗ್ರಹ ಮಾಡಿದ್ದೀವಿ ಅದೆಲ್ಲದರ ರೆಕಾರ್ಡ್ ಮುರಿದು ಇವತ್ತು ಹೈಯೆಸ್ಟ್ ಆಹಾರ ಧಾನ್ಯಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತು ನಾವೇನು ಮಾಡಿದ್ದೀವಿ ಇತ್ತೀಚೆಗೆ ಅಂತಂದ್ರೆ,
ಏನು ಗೋಡೌನ್ ಇದ್ದು ಆ ಗೋಡೌನ್ಗಳು ಮ್ಯಾನ್ಯುವಲ್ ಆಗಿ ಹ್ಯಾಂಡಲ್ ಆಗ್ತಿದ್ವು. ಅಂದರೆ ರಿಪೋರ್ಟ್ ಕೈಲೇ ಬರಿತಿದ್ರು, ಅವೇನು ಬರಿತಿದ್ದು ಅದಕ್ಕೆ ಕರೆ ಆಗ್ತಿತ್ತು. ಈಗ ಹಂಗಲ್ಲ. ಆ ಗೋಡೌನ್ಗೆ ಒಂದು ಟ್ರಕ್ ಬಂದು ನಿಂತಂದ್ರೆ ಕಾಟ ಮೇಲೆ ಅದು ಡಿಜಿಟಲ್ ಆಗಿ ಆಟೋಮೆಟಿಕ್ ರೆಕಾರ್ಡ್ ಆಗಿಬಿಡ್ತದೆ. ನಮ್ಮ ಕಂಪ್ಯೂಟರ್ನಲ್ಲಿ ಕಾಟ ಮೇಲೆ ಬಂದಿದ್ದನ್ನು ಯಾರೂ ಮ್ಯಾನ್ಯುವಲ್ ಬರೆಯುವಂಥದ್ದಿಲ್ಲ, ಅದರ ತೂಕ ರೆಕಾರ್ಡ್ ಆಗಿಬಿಡ್ತದೆ ಕಂಪ್ಯೂಟರ್ ಮೇಲೆ. ಅದು ಒಂದು ವಿಶೇಷ ಇರುವಂಥದ್ದು. ಮತ್ತು ಅಲ್ಲಿ ನಾವು CCTV ಹಾಕಿದ್ದೀವಿ. ಯಾರು ಬಂದರು, ಯಾರು ಹೋದರು, ಗೋಡೌನ್ದಾಗ ಯಾರು ಎಂಟ್ರಿ ಆಗಿದ್ರು ಅನ್ನುವಂಥದ್ದು ಕೂಡ CCTV ಕ್ಯಾಮ್ರಾದೊಳಗೆ ದಾಖಲೆ ಆಗುವಂಥದ್ದು. ಮತ್ತು ಇನ್ನೊಂದು ಏನು ಮಾಡಿದ್ವು ಅಂದರೆ, ಇಲಿ ಹೆಗ್ಗಣ ಒಂದು ವೇಳೆ ಗೋಡೌನ್ದಾಗ ಬಂದ್ರೆ ಅಲಾರಾಮ್ ಆಗಿಬಿಡ್ತದೆ. ಆ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗ ಮಾಡಿ ಅಲಾರಾಮ್ ಮಾಡುವಂಥದ್ದನ್ನು ಕೂಡ ಇವತ್ತು ಕೆಲವು ಕಡೆ, ಎಲ್ಲ ಕಡೆ ಆಗಿಲ್ಲ, ಕೆಲವು ಕಡೆ ಅದನ್ನು ಕೂಡ ನಾವು ಅಳವಡಿಕೆ ಮಾಡಿದ್ದೀವಿ. ಅದ್ರ ಜೊತೆಗೆ ವೆದರ್ ಕಂಡೀಷನ್ ಅಂದರೆ ನಮ್ದು ಏನಾಗ್ತದೆ, ಸ್ಮಾರ್ಟ್ ವೇರ್ಹೌಸ್ ಅಂತ ಕರಿತೀವಿ ಅದನ್ನು. ಯಾವುದು ಇವೆಲ್ಲ ಇಲಿ ಹೆಗ್ಗಣ ಬಂದಿದ್ದಕ್ಕೆ ಸೌಂಡ್ ಮಾಡುವಂಥದ್ದು ಇರ್ಬೋದು, ಮತ್ತು ವೇಬ್ರಿಡ್ಜ್ ಮೇಲೆ ಗಾಡಿ ಹೋದ ಕೂಡಲೇ ತೂಕ ಎಂಟ್ರಿ ಆಗುವಂಥದ್ದು ಇರ್ಬೋದು, CCTV ಕ್ಯಾಮ್ರಾಗಳ ಮೂಲಕ ದಾಖಲೆ ಮಾಡುವಂಥದ್ದು ಇರ್ಬೋದು, ಮತ್ತು ಅಲ್ಲಿ ಗೋಡೌನ್ದೊಳಗೆ ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ ಅದರದ್ದು ವೇರಿಯೇಷನ್ ಆಗೋದ್ರಿಂದನೂ ಆ ಆಹಾರ ಧಾನ್ಯಗಳ ಕಳಪೆ ಮಟ್ಟದ್ದಾಗ್ತಾವೆ. ಅಂದ್ರೆ ಅದ್ರ ಕ್ವಾಲಿಟಿ ಹಾಳಾಗ್ತದೆ. ಆ ಕ್ವಾಲಿಟಿ ಹಾಳಾಗಬಾರ್ದು ಅನ್ನುವಂಥ ಕಾರಣದಿಂದ ಆ ವೆದರ್ ಫ್ಲಕ್ಚುಯೇಷನ್ ಆತಂದ್ರೆ ಅದಕ್ಕೂ ಕೂಡ ಅಲಾರಾಮ್ ಆಗ್ತದೆ. ಅಂದ್ರೆ ಆಮ್ಲಜನಕ ಕಡಿಮೆ ಆದ್ರೂ ಅಲಾರಾಮ್ ಆಗ್ತದೆ. ನಮ್ಮದು ಇಂಗಾಲ ಡೈಆಕ್ಸೈಡ್ ಕಡಿಮೆ ಆದ್ರೂ ನಿಮ್ಮದು ಅಲಾರಾಮ್ ಆಗ್ತದೆ. ಆ ರೀತಿ ಅಲಾರಾಮ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಜಾರಿಗೆ ತರೋದ್ರ ಮುಖಾಂತರ ಅಲ್ಲಿ ಯಾವುದೇ ಆಹಾರ ಧಾನ್ಯಗಳಿಗೆ ಹುಳ ಹತ್ತೋದಾಗಲಿ ಅಥವಾ ವೆದರ್ ಕಂಡೀಷನ್ದಿಂದ ಅದು ಕಪ್ಪಾಗೋದಾಗಲಿ, ಅದು ಏನಂತೀರಿ ನೀವು, ನೀರಿನ ಅಂಶ ಬರೋದಾಗಲಿ, ಇದು ಯಾವುದೇ ರೀತಿ ಆಗದಂಥ ಒಂದು ವ್ಯವಸ್ಥೆಗಳನ್ನು ಇತ್ತೀಚೆಗೆ ನಾವು ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಅಳವಡಿಸುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಮತ್ತು ಈ ಎಲ್ಲ ಅಂದರೆ ಒಟ್ಟು ಅಲ್ಲಿ ಸೆಕ್ಯೂರಿಟಿ ಇರ್ಬೋದು, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಅಲ್ಲಿ ವೇರ್ಹೌಸ್ನಿಂದ ಲೋಡ್ ಮಾಡೋದು ಅನ್ಲೋಡ್ ಮಾಡೋದು ಇರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥದ್ದು ಒಟ್ಟು ಏನು ನಮ್ಮದು FCI ಟೀಮ್ ಅದ, ಇದೆಲ್ಲ ಕೆಲಸಕ್ಕೂ ಅವರು ಭಾಳ ದೊಡ್ಡ ಸಹಕಾರ ಕೊಟ್ಟರು ಅನ್ನುವಂಥ ಕಾರಣದಿಂದ ಕಾರಣ ಆಗಿದೆ. ಇದು ಎಲ್ಲದಕ್ಕೂ ಟೀಮ್ ಲೀಡರಾಗಿ ಶ್ರೀಯುತ BO ಮಹೇಶ್ವರಪ್ಪ ಅವರು, ಇಲ್ಲೇ ಕರ್ನಾಟಕದವರು, ಅವರು ಆಲ್ ಇಂಡಿಯಾ ಲೆವೆಲ್ದಾಗ ಬೇರೆ ಬೇರೆ ಜಿಲ್ಲೆ ಟೂರ್ ಮಾಡ್ತಾಯಿದ್ರು, ಬೇರೆ ರಾಜ್ಯದೊಳಗೆ ಕೆಲಸ ಮಾಡ್ತಾಯಿದ್ರು. ನಾವು ವಿನಂತಿ ಮಾಡಿದ ನಂತರ ಅವರು ಬಂದು, ಮಹೇಶ್ವರಪ್ಪ ಅವರು ಇಲ್ಲಿ ಕರ್ನಾಟಕ ರಾಜ್ಯದ ಜನರಲ್ ಮ್ಯಾನೇಜರ್ ಆಗಿ ಭಾಳ ದೊಡ್ಡ ಉತ್ತಮ ಕಾರ್ಯವನ್ನು ಅವ್ರ ನೇತೃತ್ವದ ಟೀಮ ಈಗ ಹೆಂಗೆ ಹೊಂಗಲ್ ಅವರು ಹುಬ್ಬಳ್ಳಿ ಡಿವಿಷನ್ಗೆ ಅದಾರ, ಭಕ್ತವತ್ಸಲಂ ಅವರು ಶಿವಮೊಗ್ಗ ಡಿವಿಷನ್ಗೆ ಅದಾರ, ಅದೇ ರೀತಿ ಮೈಸೂರು ಡಿವಿಷನ್, ಬೇರೆ ಬೇರೆ ಒಂದು 6 ಡಿವಿಷನ್ಗಳು, ನಮ್ಮ 6 ಡಿವಿಷನ್ಗಳಿಗೆ ಇದ್ದಂಥ ಮ್ಯಾನೇಜರ್ಗಳು ಮತ್ತು ಅವ್ರ ತಂಡ ಭಾಳ ಅತ್ಯುತ್ತಮ ಕೆಲಸವನ್ನು ಮಾಡಿದ ಕಾರಣದಿಂದ ಈ ವ್ಯವಸ್ಥೆ ಜಾರಿಗೆ ತರಲಿಕ್ಕಾಗಿದೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದಿನನಿತ್ಯ ಜನರ ಹೊಟ್ಟೆ ತುಂಬಿಸ್ತಕ್ಕಂಥ ಕೆಲಸ ಏನದ ಭಾರತೀಯ ಆಹಾರ ನಿಗಮ ಒಳ್ಳೆಯ ಆಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಇದು ಕೂಡ ಒಳ್ಳೆಯದನ್ನು ಮಾಡಿದಾಗ ನಾವು ಶ್ಲಾಘನೆ ಮಾಡಿದರೆ ಆ ತಂಡ ಇನ್ನೂ ಮುಂದೆ ಒಳ್ಳೆಯ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನು ತಮ್ಮ ಮೂಲಕ ರಾಜ್ಯದ ಜನರಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಅವರಿಗೆ ಅಭಿನಂದನೆಗಳನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ವಿಷಯವನ್ನು ನಾನು ತಮ್ಮ ಗಮನಕ್ಕೆ ತರಬೇಕಾಗ್ತದೆ. ಏನಂತಂದರೆ, ಈ ಆಹಾರ ಬೆಳೆಯವರು ಯಾರು? ರೈತರು. ರೈತರ ನೆರವಿಗೆ ಸರ್ಕಾರಗಳು ಬರಬೇಕಾಗ್ತದೆ. ಇವತ್ತು ಉದಾಹರಣೆ, ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ ನೆರವಿನ MSP ಬೆಂಬಲ ಬೆಲೆ ಏನೇನು ಆಹಾರ ಧಾನ್ಯಗಳನ್ನು ಖರೀದಿ ಮಾಡಬೇಕಾಗಿತ್ತು, ಕರ್ನಾಟಕದಲ್ಲಿ ಯಾವ ಪ್ರಮಾಣದಲ್ಲಿ ಖರೀದಿ ಮಾಡಬೇಕಾಗಿತ್ತು ಆ ಪ್ರಮಾಣದಲ್ಲಿ ಖರೀದಿ ಮಾಡಿಲ್ಲ. ಗೋವಿನ ಜೋಳ ಅಂತೂ ಇಲ್ಲಿ ಖರೀದಿ ಮಾಡಲಿಕ್ಕೆ ಹೋಗಲಿಲ್ಲ. 2400 ರೂಪಾಯಿ ನಮ್ಮದು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಅದ. ಮಾರ್ಕೆಟ್ನಾಗ 1700 1800 ಮಾರಿದಾಗೂ ಕೂಡ 600 ರೂಪಾಯಿ ಡಿಫ್ರೆನ್ಸ್ ಮಾಡಿ ರೈತರು ಮಾರ್ಕೊಂಡ್ರು. ಆದರೆ ಇಲ್ಲಿ ಖರೀದಿ ಕೇಂದ್ರಗಳು ತೆಗಿಲಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಖರೀದಿ ಮಾಡಿದ್ರು, ವರ್ಷದಕ್ಕಿಂತ ಹೆಚ್ಚು ಮಾಡಿದ್ದಾರೆ. ದಕ್ಷಿಣ ಕರ್ನಾಟಕದಾಗ ವರ್ಷದಕ್ಕಿಂತ ಹೆಚ್ಚು ಮಾಡಿದ್ದನ್ನು ನಾನು ಸ್ವಾಗತ ಮಾಡ್ತೀನಿ. ಸುಮಾರು 2,57,000 ಜನ ರಾಗಿ ಬೆಳೆಗಾರರು ದಾಖಲೆ ಮಾಡ್ಕೊಂಡಿದ್ದರು. ಸುಮಾರು ಆ ರಾಗಿ ಬೆಳೆಗಾರರದು 5,69,000 ಟನ್ ಖರೀದಿ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಈ ಕಡೆ ಯಾವುದಿದು ರಾಯಚೂರು ಅಂದ್ರೆ ಹೈದರಾಬಾದ್ ಕರ್ನಾಟಕ, ನಾವೇನಂತೀವಿ ಅದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಜೋಳ ಖರೀದಿ ಮಾಡಿದ್ದಾರೆ. ಜೋಳ ಖರೀದಿ ಮಾಡಬೇಕಾಗಿದ್ದು 5
ಜೋಳದ ಸಂಖ್ಯೆ ಎಲ್ಲಿರ್ತದೆ? ಜೋಳಕ್ಕೆ 46,000 ಜನ ನೋಂದಣಿ ಮಾಡ್ಕೊಂಡಿದ್ರು. 2.21 ಲಕ್ಷ ಟನ್ ಖರೀದಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಭತ್ತ ಖರೀದಿ ಮಾಡಿದ್ದಾರೆ. 5,670 ಟನ್ ಭತ್ತ ಖರೀದಿ ಮಾಡಿದ್ದಾರೆ. 3 ಬೆಳೆ ಖರೀದಿ ಮಾಡಿದ್ದಾರೆ: ರಾಗಿ, ಜೋಳ, ಭತ್ತ. ಇದನ್ನು ಖರೀದಿ ಮಾಡಿದ್ದಾರೆ. ಇದಕ್ಕೆ ಕೊಡಬೇಕಾದ ದುಡ್ಡು ಎಷ್ಟಿತ್ತಂದ್ರೆ 3,615 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಕೊಡಬೇಕಾಗಿತ್ತು. ಅದು ಏನು ಕೊಡಬೇಕು? ಮೊದಲು ಅವರು ಖರೀದಿ ಮಾಡಿ ಅದ್ರ ಪೇಮೆಂಟ್ ಮಾಡಿದ ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಾವು ಅದನ್ನು ಕೊಡ್ತೀವಿ. ಕೇಂದ್ರ ಸರ್ಕಾರ ಕಂಡೀಷನ್ ಏನದ? ಕೇಂದ್ರ ಸರ್ಕಾರದ್ದು ರೈತನ ಬೆಳೆ ಖರೀದಿ ಮಾಡಿದ 48 ಗಂಟೆ ಒಳಗೆ ಕೊಡಬೇಕಂತ ಕಂಡೀಷನ್ ಅದ. ಸುಮಾರು ಮಾರ್ಚ್ನಿಂದ ಖರೀದಿ ಕೇಂದ್ರ ಪ್ರಾರಂಭ ಅದು. ಮಾರ್ಚ್ನಿಂದ ಖರೀದಿಯಾಗಿ ಮೇಕ್ ಕ್ಲೋಸ್ ಆಯಿತು. ಈಗ ನಾವು ಜುಲೈಗೆ ಬಂದೀವಿ. ಇನ್ನೂ 30% ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಹಣ 1,200 ಕೋಟಿ ಬಿಡುಗಡೆ ಮಾಡಿದ್ದಾರೆ. 3,600 ಕೋಟಿ ರೂಪಾಯಿ ಬಾಕಿ ಅದ. ಅಂದ್ರೆ 30% ಮಾತ್ರ ಅವರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 48 ಗಂಟೆ ಬಿಡುಗಡೆ ಮಾಡುವಂಥದ್ದು ಆಗಿಲ್ಲ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವರ್ಷ ಮಳೆ ಭಾಳ ಕಡಿಮೆ ಆಗೋದ್ರಿಂದ ಬೆಳೆ ಭಾಳ ಕಡಿಮೆ ಬರ್ತದೆ. ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಅಷ್ಟಿಲ್ಲ. ಹೀಗಾಗಿ ರೈತರನ್ನ ಅಲರ್ಟ್ ಮಾಡಿ ಸಣ್ಣ ಬೆಳೆಗಳಿಗೆ ನಾವು ಹೋಗುವಂಥದ್ದು ಕೃಷಿ ಇಲಾಖೆ ಮಾಡಿದೆ. ಈಗಾಗಲೇ ನಾವು ವಿನಂತಿ ಮಾಡಿಕೊಂಡು, ನೀವು ನೋಡಿದಿರಿ ಇದ್ರ ಮೀಟಿಂಗ್ದಾಗೆಲ್ಲ ವಿನಂತಿ ಮಾಡಿದ್ದು ನಾವು, ಎಜುಕೇಟ್ ಮಾಡಿ ರೈತರನ್ನ ಎಣ್ಣೆ ಬೆಳೆಗೆ ಹೋಗಲಿ ಅಂತೇಳಿ, ಪಲ್ಸಸ್ ಹೋಗಲಿ ಜಾಸ್ತಿ ಅಂತೇಳಿ. ಆದ್ರೆ ವಾಪಸ್ ಅದನ್ನು ಖರೀದಿ ಮಾಡುವಂಥ ಸಂದರ್ಭದಾಗ ರಾಜ್ಯ ಸರ್ಕಾರ ನೆರವಿಗೆ ಬರಲಿಲ್ಲ ಅಂತಂದ್ರೆ ಮತ್ತು ರೈತರು ಮುಂದಿನ ವರ್ಷ ಕೂಡ ಲಾಸ್ ಆಗ್ತಾರೆ. ಆ ಕಾರಣದಿಂದ ಈ ವರ್ಷ ಏನು ನಾವು ಕಬ್ಬು ಬಿಟ್ಟು ಜನ ಗೋವಿನ ಜೋಳಕ್ಕೆ ಹೋಗುವಂಥ ಭಾಳ ಸಂದರ್ಭದ, ಅದಕ್ಕೆ ಮೊದಲ ತಯಾರಿ ಇಟ್ಕೊಂಡು ಹೆಚ್ಚಿನ ಖರೀದಿ ಮಾಡುವಂಥ ಕ್ರಮವನ್ನು ಕರ್ನಾಟಕ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಯಾಕೆ ಈಗ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ಸರ್ಕಾರ ಹೊಸ ಮುಖ್ಯಮಂತ್ರಿಗಳನ್ನ ತೊಗೊಂಡು ಒಂದು ಒಳ್ಳೆಯ ವೇಗದಾಗ ಹೊಂಟದಂತ ಅನ್ನಿಸ್ತದ. ಆದ್ರೆ ರೈತರನ್ನ ನಿರ್ಲಕ್ಷ್ಯ ಮಾಡ್ಯಾರ ಅಂತ ನನಗೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ತನಕ ಕೃಷಿ ಸಚಿವರಿಲ್ಲ, ಇಲ್ಲಿ ತನಕ ಹಾರ್ಟಿಕಲ್ಚರ್ ಮಿನಿಸ್ಟ್ರಿ ಇಲ್ಲ, ಇಲ್ಲಿ ತನಕ ಮಾರ್ಕೆಟಿಂಗ್ ಫೆಡರೇಷನ್, ಯಾಕಂದ್ರೆ ನಾವು ಖರೀದಿ ಮಾಡ್ಬೇಕಂದ್ರೆ ಮಾರ್ಕೆಟಿಂಗ್ ಮಿನಿಸ್ಟ್ರಿ ಬೇಕಾಗ್ತಾರೆ, ಅವರಿಲ್ಲ. ವೆಟರ್ನರಿ ಮಿನಿಸ್ಟ್ರಿ ಇಲ್ಲ. ಅಂದ್ರೆ ಸಂಪೂರ್ಣ ಕೃಷಿ ಕ್ಷೇತ್ರವನ್ನು ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ಯದ. ಅದನ್ನು ಮಾಡಬಾರ್ದು. ತಕ್ಷಣ ಎಚ್ಚೆತ್ತುಕೊಂಡು ಈ ಎಲ್ಲ ಇಲಾಖೆಗಳನ್ನು ಜೀವ ತುಂಬಿಸಿ, ಈಗೇನು ನಮ್ಮ ಬರಗಾಲ ಬರ್ಬೋದು ಅಥವಾ ಮಳೆ ಕಡಿಮೆ ಆಗ್ಬೋದು, ಇದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ತಮ್ಮ ಗಮನಕ್ಕೆ ತರ್ತೇನೆ. ಪಡಿತರ ವ್ಯವಸ್ಥೆ ಯಾರು ಬಿಲೋ ಪಾವರ್ಟಿ ಲೆವೆಲ್ ಅದಾರ ಅವ್ರಿಗೆ ಕೊಡಲೇಬೇಕು ಕಡ್ಡಾಯವಾಗಿ ಒಂದು, ಅಥವಾ ಅಂತ್ಯೋದಯದಾಗರೆ ನಾವು ಕೊಡಬೇಕು. ಬೇರೆ ಬೇರೆ ಸ್ಕೀಮ್ ಅದಾವೆ. ಅಂದ್ರೆ ಆ ಸ್ಕೀಮಿಗೆ ಕೊಡುವಂಥ ಸಂದರ್ಭದೊಳಗೆ ಇವರೊಂದು ಏನೋ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿದೆ, ನಾನು ಓದಿದೆ ಅದನ್ನು. ಈ PDSದೊಳಗೆ ಯಾರು SC ST ಜನ ಬರ್ತಾರೆ ಅವ್ರಿಗೆಲ್ಲ ಸರ್ಟಿಫಿಕೇಟ್ ತೊಗೊಳ್ರಿ ಅಂತ ಕಂಡು ಬಿದ್ದಾರೆ. ಅರೆ, ನೀವು ಆಹಾರ ಧಾನ್ಯ ಕೊಡುವಾಗ ಜಾತಿ ಕೇಳುವಂಥ ಸಮಸ್ಯೆನೇ ಬರೋದಿಲ್ಲ. ಯಾರು ಬಡವದನ ಅವ್ನು ಕೊಡ್ಬೇಕು ಅಷ್ಟೇ. ಜಾತಿ ಕೇಳುವಂಥ ಸಂದರ್ಭ ಬರೋದಿಲ್ಲ. ಯಾಕೆ ಸರ್ಕಾರ ಆ ಸಾಹಸ ಮಾಡ್ಯದೋ ಗೊತ್ತಿಲ್ಲ. ಅದನ್ನು ನಾವು ವಿರೋಧಿಸ್ತೀವಿ. ಅದನ್ನು ನಿಲ್ಲಿಸಬೇಕು. ಯಾವುದೇ ಕಾರಣಕ್ಕೂ PDSದಾಗ ಜಾತಿ ಸರ್ಟಿಫಿಕೇಟ್ ಕೇಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಸುತ್ತೋಲೆ ಚೀಫ್ ಸೆಕ್ರೆಟರಿ ಹೊಡಿಸಿದ್ದಾರೆ. ಅದನ್ನು ಹಿಂದೆ ತಗೋಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ. ಮತ್ತು ಅವೈಜ್ಞಾನಿಕವಾಗಿ ಮೊದಲೇನು ಹೇಳಿದರು ಅಂದರೆ, ಏನು ಹೆಂಗಿರ್ತದ, ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಂತೇಳಿ ವೈಜ್ಞಾನಿಕವಾಗಿ ಸಾಬೀತಾಗ್ಯದ. ಅದರ ಆಧಾರದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನು 10 kg ಅಕ್ಕಿ ಕೊಡ್ತಾನಂತ ಹೇಳಿದರು. 5 kgನ ಕೊಡಾಕತ್ತಾರೆ. 5 kg ನಮ್ದು ಅದ. ಪ್ರಧಾನಮಂತ್ರಿ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಕೆಳಗಡೆ ನಾವು 5 kg ಕೊಡ್ತಾಯಿದ್ದೀವಿ. ಅವ್ರು 10 kg ಕೇಳಿ 5 kg ಕೊಡ್ತಾಯಿದ್ರು. ಅದನ್ನು ಕೂಡ ಸಮರ್ಪಕವಾಗಿ ಮಾಡೋಕ್ಕಾಗ್ತಾಯಿಲ್ಲ. ಈಗೇನು ಬೆನ್ನತ್ತಾರೆ ಅಂದ್ರೆ, ನಾವು ಇಂದಿರಾ ಕಿಟ್ ಕೊಡ್ತೀವಿ ಅಂತ ಬೆನ್ನತ್ತಾರೆ. ಆ ಇಂದಿರಾ ಕಿಟ್ಟು ಜಾರಿ ಮಾಡೋಕ್ಕಾಗಿಲ್ಲ. ಆದ್ರೆ ಅದು ಅವೈಜ್ಞಾನಿಕ ಐತಿ. ಯಾಕೆ ಅವೈಜ್ಞಾನಿಕ ಐತಿ ಅಂದ್ರೆ, ನನಗೇನು ಅನ್ನ ಬೇಕು ಅಷ್ಟು ಅನ್ನ ನೀವು ಕೊಟ್ಟರೆ ಅದನ್ನು ಸರಿ ಮಾಡ್ಕೋತ ನಾವು. ಆದ್ರೆ ಇಂದಿರಾ ಕಿಟ್ಟದೊಳಗೆ ಬೇರೆ ಬೇರೆ ಕೊಡ್ತು ಅಂತ ಹೇಳ್ತಾರೆ. ಎಣ್ಣೆ ಕೊಡ್ತೀವಿ, ಸಕ್ರೆ ಕೊಡ್ತೀವಿ, ಇನ್ನೂ ಏನೋ ಕೊಡ್ತೀವಿ ಅಂತೇಳಿ. ಅಂದ್ರೆ ಅವ್ನ ರಿಕ್ವೈರ್ಮೆಂಟ್ ಏನಿದೆ ನಿಮಗೆ ಹೆಂಗೆ ಗೊತ್ತು? ಆ ಕುಟುಂಬಕ್ಕೆ ಎಷ್ಟು ಎಣ್ಣೆ ಬೇಕು, ಎಷ್ಟು ಸಕ್ರೆ ಬೇಕು, ಎಷ್ಟು ಉಪ್ಪು ಬೇಕು, ಅದನ್ನೇ ನೀವು ಕೇಳಿದಿರಾ, ಸರ್ವೆ ಮಾಡಿದಿರಾ? ಈ ರೀತಿ ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಜಾರಿಗೆ ತರೋದಕ್ಕಿಂತ ಏನು ಮಾತು ಕೊಟ್ರಿ, ಮಾತು ಕೊಟ್ಟಂಗೆ 5 kg ಅಕ್ಕಿ ಕೊಡ್ರಿ, ಮತ್ತು ಅದನ್ನು ಅನ್ನಭಾಗ್ಯ ಮತ್ತೊಮ್ಮೆ ಅದನ್ನು ಪುನರ್ ಪರಿಶೀಲನೆ ಮಾಡಿರಿ ಇಂದಿರಾ ಕಿಟ್ ಬದಲಾಗಿ ಅನ್ನುವಂಥದ್ದು ಕೂಡ ತಮ್ಮ ಮೂಲಕ ನಾನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ಯಾವ FCI ಒಂದು ತಪ್ಪು ಕಲ್ಪನೆ ಇತ್ತು, ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸೋಕ್ಕೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸಹಕಾರ ಕೊಟ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ವ್ಯವಸ್ಥಿತವಾಗಿ ಜಾರಿಗೆ ತಂದಿದ್ದಾರೆ.
ತಂದಿದ್ದಕ್ಕಾಗಿ ಇವತ್ತು ದಕ್ಷಿಣ ಭಾರತದಲ್ಲೇ ಅತ್ಯಂತ ಉತ್ಕೃಷ್ಟವಾದಂಥ ಗೋಡೌನ್ ಅಂತೇಳಿ ಬೆಳಗಾವಿ ಗೋಡೌನ್ ಪ್ರಶಸ್ತಿಯನ್ನು ಪಡ್ಕೊಂಡದ. ಆ ಪ್ರಶಸ್ತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಮಹೇಶ್ವರಪ್ಪ ಮತ್ತು ಅವ್ರ ತಂಡಕ್ಕೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಈ ಪತ್ರಿಕಾಗೋಷ್ಠಿಯಲ್ಲಿ ಅವ್ರನ್ನ ಅಭಿನಂದಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಸರ್, ಈಗ ಹುಡುಗರೆ ನಾವು ನೋಡ್ತಾ ಇದ್ದೇವೆ ಟೇಷನ್ ಸ್ಟೇಷನ್ದಿಂದ ಮತ್ತು ಈ ಥರದಿಂದ ಸಾಮರ್ಥ್ಯದಿಂದ ಹೋಗುವಾಗ ಗಾಡಿಗಳು ಹಂಗೆ ಬಿಡ್ಕೋತ ಹೋಗ್ತಿರ್ತಾವೆ. ನಾವು ಅಂತೀವಿ ಜೀರೋ ಲಾಸ್, ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಲಾಸ್ ಹೆಚ್ಚಿದೆ. ಅಲ್ಲ, ನೀವು ಒಂದು ತಪ್ಪು ತಿಳ್ಕೊಂಡ್ರಿ. ಇದು ಏನಾಗ್ಯದ ಅಂದ್ರೆ ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನ್ ಅದ, ಅವ್ರದ್ದು ಗೋಡೌನ್ ಅದಾವೆ. ಸ್ಟೇಟ್ ವೇರ್ಹೌಸ್ ಕಾರ್ಪೊರೇಷನ್ ಅವರು ಮೇಂಟೈನ್ ಮಾಡ್ತಾರೆ. ಆಮೇಲೆ ನಮ್ಮದು ಯಾವುದಿದು ಕರ್ನಾಟಕ ಆಹಾರ ಇಲಾಖೆ ಅದ, ಅವರು ಗೋಡೌನ್ ಮೇಂಟೈನ್ ಮಾಡ್ತಾರೆ. ಯಾವ ಗೋಡೌನ್ ಯಾವ ಇದರಿಂದ ಬಿದ್ದಾವೆ ಅದನ್ನು ನೋಡಿ. ಹೋಗೋ ಗಾಡಿಗಳನ್ನ ಬಿಡ್ಕೋತ ಹೋಗ್ತಾವೆ, ಅದನ್ನು ನೋಡೀವಿ ನಾವು. ಇಲ್ಲ, ಅದು ಹೋಗುವಾಗ ನೀವು ಇವತ್ತು ಫ್ರೀ ಇದ್ರಿ ಅಂದ್ರೆ ನಿಮ್ಮನ್ನು ಮೆನಕಳ್ಳಿಗೆ ಕರ್ಕೊಂಡು ಹೋಗ್ತಾನೆ ಬೇಕಾರೆ. ನೀವು ಒಂದ್ಸಲ ಗೋಡೌನ್ ನೋಡಿ ನಿಮ್ಗೆ ಅಂದಾಜು ಬರ್ತದೆ. ನೀವು ತೊಗೋಬೋದು. ಅಲ್ಲಲ್ಲ, ಹೌದೌದು, ನೀವು ತೊಗೋಬೋದು. ಅಲ್ಲಲ್ಲ, ನಾನು ಅದನ್ನ ಹೇಳತ್ತೀನಿ. ಅಲ್ಲ, ಕಳ್ಳದಂಧೆ ಅಲ್ಲ. ಕಳ್ಳದಂಧೆ ಎಲ್ಲಿ ಹೋಗ್ತೈತೆ ಅಂದ್ರೆ ಯಾವಾಗ PDSಗೆ ಹೋಗ್ತೈತಲ್ಲ ಅಲ್ಲಿಂದ ಏನಾರ ಆಗಿದ್ರೆ ಗೊತ್ತಿಲ್ಲ. ಗೋಡೌನ್ದಾಗ ಮಾತ್ರ 28 ರೂಪಾಯಿ kg ನಾವು ನಿಮಗೂ ಕೊಡಿಸ್ತು. ನಾವು ಯಾಕೆ ಇದನ್ನು ಅಲ್ಲಲ್ಲ ನೀವು ನೋಡ್ರಿ, ಮಾಹಿತಿ ಸಂಪೂರ್ಣ ಇಲ್ಲದ ನೀವೇನಾರು ಹೇಳಿದ್ರೆ ಅದಕ್ಕೆ ಸರಿ ಉತ್ತರ ಸಿಗೋದಿಲ್ಲ. ನಾನು ಕಳೆದ 6 ವರ್ಷದಿಂದ FCI ಚೇರ್ಮನ್ ಆಗಿ ಇದನ್ನೆಲ್ಲ ಅವಲೋಕನ ಮಾಡಿದ್ದೀನಿ. ನನ್ನ ತಲೆಯಾಗೂ ಹಿಂಗೆ ಇತ್ತು. ಹರಕ ಚೀಲ, ಹೆಗ್ಗಣ, ಇಲಿ, ಹಳಿ ಗೋಡೌನ, ಅಲ್ಲಿ ಸೋರುದ, ಅಲ್ಲಿ ಸೋರಿದ್ದೆಲ್ಲ ಕಾಳು ಹಾಳಾಗ್ತಾವು. ದಯವಿಟ್ಟು ನೀವು ಫ್ರೀ ಇದ್ರಿ ಅಂದ್ರೆ ನಾ ಇವತ್ತು ಒಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ. ನೀವು ನೋಡ್ರಿ, ನಿಮ್ಗೊಂದು ಅಂದಾಜು ಬಂದುಬಿಡ್ತದೆ. ಒಂದು. ಎರಡನೇದ್ದು, ನಾವು ಗೋಡೌನ್ದಿಂದನೇ ಅಕ್ಕಿ ನೇರವಾಗಿ ಯಾಕೆ ಒಂದು ಲಿಮಿಟ್ ಮಾಡಿದ್ದು, ಮಿನಿಮಮ್ 50 kg, ಮ್ಯಾಕ್ಸಿಮಮ್ ಎಷ್ಟಿದ್ರೆ 9 ಟನ್ ಇಂಡಿವಿಜುವಲ್ ನಾವು ಅಂದ್ರೆ ಅಷ್ಟು ಮಾರಬಹುದಾದಂಥ ವ್ಯವಸ್ಥೆ ಇಟ್ಕೊಂಡಿವಿ. ಮತ್ತು ಹೆಂಗೆ ಇಟ್ಕೊಂಡೀವಿ, 1.5 ವರ್ಷದ ಆಹಾರ ಧಾನ್ಯಗಳನ್ನು ನಾವು ಸಂಗ್ರಹ ಮಾಡ್ಬೇಕಂತೇಳಿ ರೂಲ್ಸ್ ಅದ. ಆ ರೂಲ್ಸ್ ಪ್ರಕಾರ 1.5 ವರ್ಷಕ್ಕೆ ಬೇಕಾದಂಥದ್ದು ಇಟ್ಕೊಂಡು ಹೆಚ್ಚುವರಿ ಏನು ಬರ್ತದಲ್ಲ ಅದನ್ನೆಲ್ಲ ನಾವು FCI ಕೂಡ ಲಾಭದಾಗ ಬರ್ಬೇಕನ್ನುವಂಥ ಕಾರಣದಿಂದ ವ್ಯಾಪಾರಸ್ಥರಿಗೂ ಅದನ್ನು ಮಾರ್ತೀವಿ. ಈಗ ನೀವು ಇಷ್ಟೆಲ್ಲ ಕಾಳಜಿ ಮಾಡ್ತೀರಿ, ಈಗ ಹಾಸ್ಟೆಲ್ ಅಲ್ಲೇ ಇಲ್ಲೇ ನೋಡಿದ್ರೆ ಅಲ್ಲಿ ಅಕ್ಕಿ ಹುಳ ಅದಾವು, ಅವ್ರು ಇಟ್ಕೋ ಅಲ್ಲಿ ಇಟ್ಕೋ ತಪ್ಪು ಇಟ್ಕೊಂಡ್ರೆ ಜೋಪಾನ ಮಾಡಿದ್ರು ಅಲ್ಲಿ ಯಾಕೆ ಹುಳ ಇಲ್ಲ. ನಾನು ಅದಕ್ಕೆ ಹೇಳತ್ತೀನಿ, ನಮ್ಮ ಗೋಡೌನ್ ಭೇಟಿ ಕೊಡ್ರಿ. ನಮ್ಮ ಗೋಡೌನ್ದಿಂದ ಹೊರಗೆ ಹೋದ್ಮೇಲೆ ನಮ್ಮ ಜವಾಬ್ದಾರಿ ಏನದ. ನಮ್ಮ ಗೋಡೌನ್ಗೆ ಬರ್ರಿ. ನಮ್ಮ ಗೋಡೌನ್ದಾಗ ಒಂದು ಹುಳ ಒಂದು ಏನ್ರ ನಿಮ್ಗೆ ಸಿಕ್ತಂದ್ರೆ ನೀವೇನು ಹೇಳ್ತೀರಿ ಅದನ್ನ ಕೇಳ್ತಾನೆ. ಥ್ಯಾಂಕ್ ಯು ಸರ್. ಮಹೇಶ್ವರಪ್ಪ, ಶ್ರೀಕಾಂತ್ ಕೌಜಲಗಿ, ಬಸವರಾಜ್ ಕಾಡಬಿ, ಮಂಜುನಾಥ್ ಹೊಂಗಲ, ಭಕ್ತವಸ್ಥಲಂ, ಶಶಿ ಬಾಡ್ಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.